ಸರ್, ಇವತ್ತು ದೇವೇಗೌಡ ನಿವಾಸದಲ್ಲಿ ಮಾಡಿದ್ರಿ. ಮೈಸೂರು ಭಾಗದ ಮುಖಂಡರು, ಶಾಸಕರು, ಮಾಜಿ ಸಚಿವರು ನೀವು ಸೇರಿದಂತೆ ಏನು ವಿಶೇಷ ಸರ್? ಸರ್, ಎರಡು ವಿಚಾರ. ಒಂದು, ಮುಂಬರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಮೈಸೂರು ಭಾಗದಲ್ಲಿ ನಮ್ಮ ಜವಾಬ್ದಾರಿಗಳೇನು, ಹೇಗೆ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಹೇಳು. 24ನೇ ತಾರೀಕು ನಡೀತಾ ಇರ್ತಕ್ಕಂಥ ಹಾಸನದ ಸಮಾವೇಶಕ್ಕೆ ನಮ್ಮ ಕಾರ್ಯಕರ್ತರು ಸಕ್ರಿಯವಾಗಿ ಏನು ಓಡಾಡ್ತಾರೆ ಅವರನ್ನು ಅಲ್ಲಿಗೆ ಕರ್ಕೊಂಡು ಬರುವಂಥದ್ದು ಕೆಲಸ. ಈ ಎರಡು ವಿಚಾರವಾಗಿ ಎಲ್ಲರನ್ನ ಕರೆದು ಸುದೀರ್ಘವಾಗಿ ಮಾನ್ಯ ನಮ್ಮ ನಾಯಕರಂಥ, ಸರ್ವೋಚ್ಚ ನಾಯಕರಂಥ ದೇವೇಗೌಡ ಸಾಹೇಬರು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದರು. ಇನ್ನೊಂದು ಪ್ರಮುಖವಾದ ವಿಚಾರ, ನೀವು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಾ ಅಂತೇಳಿ ನಿಮ್ಮ ಜೊತೆ ಇರೋಂಥ ಪಕ್ಷ ಸದಸ್ಯರು ಹೇಳಿದ್ದಾರೆ. ನಿಜಾನ ಅದು? ನೋಡಿ, ಇನ್ನೂ 2 ವರ್ಷ ಚುನಾವಣೆ ಇದೆ. ಅಲ್ಲಿ ಸ್ವಲ್ಪ ನಮ್ಮ ಈಗಿರ್ತಕ್ಕಂಥ ಶಾಸಕರು ಸಕ್ರಿಯವಾಗಿ ನಮ್ಮ ಜೊತೆನಲ್ಲಿಲ್ಲ. ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಕಾರ್ಯಕರ್ತರು ಹೇಳ್ತಾರೆ. ಆದರೆ ನನಗೆ ಕೃಷ್ಣರಾಜ ನಗರ ನನ್ನ ಮತದಾರರ ಪ್ರಭುಗಳು 3 ಸಾರಿ ನನ್ನನ್ನು ಆಯ್ಕೆ ಮಾಡಿ ಶಾಸಕರನ್ನು ಮಾಡಿ ಮಂತ್ರಿ ಮಾಡಿದ್ದಾರೆ. ನಾವು ಈ ಬಾರಿ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ನಮ್ಮೆಲ್ಲರ ಉದ್ದೇಶ ಅಷ್ಟೆ. ಇಲ್ಲಿ ಯಾರನ್ನು ಎಲ್ಲಿಗೆ ಅಭ್ಯರ್ಥಿಯನ್ನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾರನ್ನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಬೇಕು, ಆ ಎಲ್ಲ ತೀರ್ಮಾನಗಳನ್ನು ನನ್ನ ನಾಯಕರುಗಳಾದಂಥ ದೇವೇಗೌಡ ಸಾಹೇಬರು ಮತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣರವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಸರ್, ಪ್ರಮುಖವಾಗಿ ತೀರ್ಮಾನವನ್ನು ತಗೊಳ್ಬೇಕು ಅಂತಂದರೆ ನಾಯಕರೇ ತಗೊಳ್ಬೇಕು. ಯಾವುದೇ ಪಕ್ಷದಲ್ಲಾದರೂ ಹೈಕಮಾಂಡ್ ತಗೊಳ್ಬೇಕು. ಆದರೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರ ಮನಸ್ಸಿನಲ್ಲಿ ಏನಿದೆ ಅಂತ, ಈಗ ನಿಮ್ಮ ಜೊತೆ ಏನಾದರೂ ಆ ಬಗ್ಗೆ ಏನಾದರೂ ಚರ್ಚೆ ಮಾಡಿರುವಂಥದ್ದು? ಈಗ ಹಾಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ ಡಿ ದೇವೇಗೌಡರು, ಸಕ್ರಿಯರಾಗಿಲ್ಲ, ಬಹಿರಂಗವಾಗಿ ಎಲ್ರಿಗೂ ಗೊತ್ತಿದೆ, ಒಪ್ಕೊಳ್ಳುವಂಥ ವಿಚಾರ. ನೀವು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಪಕ್ಷಕ್ಕೂ ಅನುಕೂಲ ಆಗಬಹುದು ಅನ್ನುವಂಥ ಭಾವನೆ ಅಲ್ಲಿನ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಏನಾದರೂ ಇದೆಯಾ? ಸರ್, ಏನಾಗಿದೆ, ಒಂದು ಪಕ್ಷ ಅಂತ ಹೇಳಿದ್ಮೇಲೆ ಅವರವ್ರದ್ದೇ ರೀತಿಯಲ್ಲಿ ಕಾರ್ಯಕರ್ತರುಗಳು ಚರ್ಚೆಯನ್ನು ಮಾಡ್ತಾರೆ, ಮಾತನಾಡ್ತಾರೆ. ಆದರೆ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಈಗ ಮೊನ್ನೆ 4 ಜನ ನಾನು ಅಭ್ಯರ್ಥಿ, ನಾನು ಆಕಾಂಕ್ಷಿ ಅಂತ ಚಾಮರಾಜನಗರದಲ್ಲಿ ಹೇಳ್ತಾ ಇದ್ದಾರೆ. ಚಾಮುಂಡೇಶ್ವರಲ್ಲಿ ಕೂಡ ಸಕ್ರಿಯವಾಗಿಲ್ಲದೆ ಇರೋದ್ರಿಂದ ಕೆಲವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು, ಮುಖಂಡರುಗಳು ಹೆಸರುಗಳನ್ನು ಹೇಳ್ಬೋದು. ಆದರೆ ಮತದಾರರು ಮನಸ್ಸಲ್ಲಿ ಏನಿದೆ, ನಮ್ಮ ನಾಯಕರಾದಂಥ ದೇವೇಗೌಡ ಸಾಹೇಬರು, ಕುಮಾರಣ್ಣರವರ ತೀರ್ಮಾನ ಏನಿದೆ, ಕೊನೆಗೆ ನಮ್ಮೆಲ್ಲರ ಒಟ್ಟಾರೆ ತೀರ್ಮಾನ, ನಮ್ಮ ನಾಯಕರು ಏನು ಹೇಳ್ತಾರೆ, KR ನಗರದಲ್ಲಿ ಸ್ಪರ್ಧೆ ಮಾಡು ಅಂದರೂ ಮಾಡ್ತೀವಿ, ಇನ್ನೊಂದು ಭಾಗದಲ್ಲಿ ಮಾಡಿ ಅಂದರೂ ಮಾಡ್ತೀವಿ, ಪಕ್ಷ ಸಂಘಟನೆ ಮಾಡಿ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡಿ ಅಂದರೂ ಮಾಡ್ತೀವಿ. ಸರ್, ಚಾಮರಾಜ ಕ್ಷೇತ್ರದ ಬಗ್ಗೆ ಏನಾದರೂ ಚರ್ಚೆ ಆಯ್ತು? ಅಲ್ಲಿ ಬಿಜೆಪಿಯಿಂದ ಪ್ರಮುಖವಾಗಿ ಇಬ್ಬರು ಆಕಾಂಕ್ಷಿಗಳಿದ್ದಾರೆ. JDSಗೆ ಆ ಕ್ಷೇತ್ರವನ್ನು ಬಿಟ್ಕೊಟ್ರೆ ಅನುಕೂಲ ಆಗಬಹುದು, ಮೈತ್ರಿಯಲ್ಲಿ ಅದು ಕೂಡ ಚರ್ಚೆ ಮಾಡಿದ್ವಿ. ಈಗ NRನಲ್ಲಿ ಕಾಂಗ್ರೆಸ್ ಇದೆ, ಅಲ್ಲಿ BJಪಿಯವ್ರು ನಿಲ್ತಾರೆ. KRನಲ್ಲಿ ಶ್ರೀವತ್ಸ ಇದ್ದಾರೆ. ಹಾಗಾಗಿ ಚಾಮರಾಜದಲ್ಲಿ ನಮ್ಮಲ್ಲಿ 11 ಜನ ನಗರ ಪಾಲಿಕಾ ಸದಸ್ಯರಿದ್ದರು. 11 ಜನ ಬಹಳ ಹೆಚ್ಚು ಮತಗಳಿಂದ ನಮ್ಮ ನಗರ ಪಾಲಿಕಾ ಸದಸ್ಯರುಗಳನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಸರಿ, ಮೈತ್ರಿ ಪಕ್ಷದಲ್ಲಿ ಅದನ್ನು ಕೂಡ ನಾವು ಒತ್ತಾಯವನ್ನು ಮಾಡಬೇಕು ನಮ್ಮ ಪಕ್ಷದಿಂದ ಅಂತ ಹೇಳಿ ನಮ್ಮ ನಾಯಕರಲ್ಲಿ ಮನವಿ ಮಾಡಿದ್ವಿ. ಕೊನೆಗೆ ಇಬ್ಬರು 2 ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಸಕ್ರಿಯವಾಗಿ ಕೆಲಸ ಏನಾದರೂ ಅಭ್ಯರ್ಥಿ ಆಗಬೇಕು ಅಲ್ಲಿ ಚಾಮರಾಜದಿಂದ ಅನ್ನುವಂಥ ಮಾತು. ಸರ್, ನಿಖಿಲ್ ಅವರು ರಾಜ್ಯ ಯುವ ನಾಯಕರಾದ್ದರಿಂದ ಅನೇಕ ಕಡೆ ಅವ್ರಿಗೆ ಒತ್ತಾಯ ಇರುತ್ತೆ. ಆದರೆ ತೀರ್ಮಾನ ಮಾಡುವಂಥವ್ರು ಅವರು. ಆದರೆ ನಮ್ಮ ಜೊತೆ ಅವರು ಚರ್ಚೆ ಮಾಡಿರೋ ಪ್ರಕಾರ, ನಾನು ಮೊನ್ನೆ ಚನ್ನಪಟ್ಟಣದಲ್ಲೂ ಕೂಡ ನನಗೆ ಆಸೆ ಇರಲಿಲ್ಲ,
ಪಕ್ಷದಲ್ಲಿ ಯಾರು ಕೂಡ ಮುಂದೆ ಬರೆದಂಥ ಸಂದರ್ಭದಲ್ಲಿ ನಮ್ಮನ್ನು ಒತ್ತಾಯಪೂರ್ವಕವಾಗಿ ಹಾಕುವಂಥದ್ದಾಯಿತು. ನಮ್ಮೆಲ್ಲರ ಉದ್ದೇಶ ಈ ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕಿ ಕುಮಾರಣ್ಣರವರ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇಲ್ಲಿ ಎರಡೂ ಪಕ್ಷಗಳ ಆಡಳಿತವನ್ನು ತರಬೇಕು ಅನ್ನುವಂಥ ಒತ್ತಾಯ ಬಿಟ್ಟರೆ, ಸದ್ಯದ ಪರಿಸ್ಥಿತಿಯಲ್ಲಿ ನಿಖಿಲ್ ಅವರು ಸಂಘಟನಾ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಮ್ಮ ನಾಯಕರಂಥ ಕುಮಾರಣ್ಣರವರು ರಾಷ್ಟ್ರದ ಕೆಲಸ ಮಾಡ್ತಾ ಇರೋದ್ರಿಂದ ಮೊನ್ನೆ ನನಗೆ ವೈಯಕ್ತಿಕವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಬಂದು ನಾವು ಕೆಲಸ ಮಾಡ್ತೀವಣ್ಣ, ಎಲ್ಲ ಕಡೆ ಹೋರಾಟ ಮಾಡೋಣ, ಆದರೆ ಕುಮಾರಣ್ಣರವರು ಮಾತ್ರ ಈ ಸಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿ, ನನಗೆ ಪಕ್ಷದ ಸಂಘಟನೆಯಲ್ಲಿ ತೊಡಗ್ಕೋತೀನಿ ಅನ್ನುವಂಥ ಚರ್ಚೆಯನ್ನು ಮೊನ್ನೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಯುವ ನಾಯಕರಾಗಿರೋದ್ರಿಂದ ದೊಡ್ಡ ಸಾಹೇಬರು ಕುಮಾರಣ್ಣರವ್ರ ಮೇಲೆ ಪ್ರೀತಿ ಇರೋದ್ರಿಂದ ಅವರು ಕೂಡ 3 ಬಾರಿ ಅನಿವಾರ್ಯವಾಗಿ ಪಕ್ಷಕ್ಕೋಸ್ಕರ ತಲೆದಂಡ ಮಾಡ್ಕೊಂಡಿರೋದ್ರಿಂದ ನಾನಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಒತ್ತಾಯ ಇರ್ತಕ್ಕಂಥದ್ದು ನಿಜ. ಸರ್, ಈಗ ನೀವು ಮೈಸೂರು ಭಾಗದ ಹಿರಿಯ ನಾಯಕರಿದ್ದೀರಿ, ಮಾಜಿ ಸಚಿವರಿದ್ದೀರಿ. ದೇವೇಗೌಡರನ್ನ ಕರೆದು ಮಾತಾಡಬೇಕು ಅನ್ನೋದೇನಾದ್ರು ಇದೆಯಾ ಪಕ್ಷಕ್ಕೆ ಮತ್ತೇನಾದರೂ? ಯಾಕೆಂದರೆ ಕಳೆದ 1.5-2 ವರ್ಷದಿಂದ ಅವರು ಸಕ್ರಿಯವಾಗಿ ಪಾರ್ಟಿಲಿಲ್ಲ. ನೋಡಿ ಸರ್, 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶ್ ಚಿಕ್ಕವರು ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣರವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ, ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು, ನಿಖಿಲ್ ಅವ್ರ ಆದಿಯಾಗಿ, ಹರೀಶ್ ಆದಿಯಾಗಿ, ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂಥೇಳಿ ಕರ್ಕೊಬಂದ್ರು. ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿಲ್ಲ. ಸರ್, ಕೊನೆಯ ನೇರ ಪ್ರಶ್ನೆ. ಈಗ ಒಂದು ಪಕ್ಷದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಾರಾ ಮಹೇಶ್ ಅವರು ಸ್ಪರ್ಧೆ ಮಾಡಬೇಕು ಅಂತ ಹೈಕಮಾಂಡ್, ನಿಮ್ಮ ಹೈಕಮಾಂಡಿಂದ ಒತ್ತಡ ಬಂದರೆ ಸ್ಪರ್ಧೆ ಮಾಡೋಕ್ಕೆ ರೆಡಿ ಇದ್ದೀರಾ? ಪಕ್ಷ ಏನೇ ಸೂಚನೆ ಕೊಟ್ಟರು, ಯಾರೇ ಅಭ್ಯರ್ಥಿ ಆದರೂ ಕೂಡ ಅವ್ರ ಎದುರಿಗೆ ಸ್ಪರ್ಧೆ ಮಾಡಿ